ಉದಯಗಿರಿ ಪಟ್ಟಣದಲ್ಲಿ ಮೌಲ್ಯ ಬಂಧನ ಆಗಿದೆ. ಬಿಜೆಪಿಯವರು ಇನ್ನೂ ಅರೆಸ್ಟ್ಗಳಾಗಬೇಕು ಅಂತ ನೋಡ್ರಿ, ಅವರು CCTVನಲ್ಲಿ ಯಾರೆಲ್ಲ ಆ ಪ್ರಕರಣದಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ CCTVನಲ್ಲಿ ಕ್ಯಾಪ್ಚರ್ ಆಗಿರೋದನ್ನ ನೋಡಿಕೊಂಡು ಅವ್ರು ಅರೆಸ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವ್ರನ್ನ ಫಸ್ಟು 1 or 2 ಡೇಸಲ್ಲೇ ಮಾಡಿದ್ರು. ಮೌಲ್ವಿ ಅವರು ಮಾತನಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿದೆ. ಅದನ್ನು ನೋಡಿಕೊಂಡು ಅವ್ರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ನಿನ್ನೆ ದಿವಸ. ಮತ್ತು ಯಾರ್ಯಾರು ಅದರಲ್ಲಿ ಭಾಗಿಗಳಾಗಿದ್ದಾರೆ ಅಂತೇಳಿ ಅವರಿಗೆ ಫುಟೇಜಲ್ಲಿ ಸಿಗ್ತದೆ, CCTV ಫುಟೇಜಲ್ಲಿ, ಅದನ್ನು ನೋಡಿಕೊಂಡು ಮಾಡ್ತಾ ಇದ್ದಾರೆ. ಯಾವ ವಿಷಯದಲ್ಲಿ ಅವ್ರು ಮಾಡಲಿ ಅಲ್ಲ, ಅವರು ಎಲ್ಲದರಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ, ಇದರಲ್ಲೂ ರಾಜಕೀಯ ಮಾಡೋದು ಹೊರಟಿದ್ದಾರೆ. ಆದ್ರಿಂದ ಅವ್ರು ಮಾಡಲಿ. ಸರ್, ಈಗ ಸೋಷಿಯಲ್ ಮೀಡಿಯಾದೆಲ್ಲ ಈ ವೀಲಿ ಮಾಡೋದೆಲ್ಲ ಬರ್ತಿತ್ತು. ಈಗ ಲಾಂಗ್ ಹಿಡ್ಕೊಂಡೆಲ್ಲ ಓಡಾಡ್ತಿದ್ರು ರಾತ್ರಿ, ಅದೆಲ್ಲ Instagram ನಲ್ಲಿ ಹಾಕೊಂಡು. ನೋಡಿ, ಯಾರ್ಯಾರು ಅಂತ ವ್ಯಕ್ತಿಗಳಿದ್ದಾರೆ ಅದು ಕಾನೂನು ಬಾಹಿರ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಅವ್ರನ್ನ ನೋಡಿ ಅವ್ರಿಗೆ ಅರೆಸ್ಟ್ ಮಾಡೋದು, ಅವ್ರ ಮೇಲೆ ಕ್ರಮ ತಗೊಳ್ಳೋದು, ಯಾವ ಸೆಕ್ಷನ್ನಲ್ಲಿ ಅವ್ರ ಮೇಲೆ ಕೇಸ್ಗಳು ರಿಜಿಸ್ಟರ್ ಮಾಡ್ಬೋದು, ಅದೆಲ್ಲ ಪೊಲೀಸ್ನವರು ನಿರಂತರವಾಗಿ ಮಾಡ್ತಾರೆ. ಇದರಲ್ಲೂ ಕೂಡ, ಈ ಪ್ರಕರಣದಲ್ಲೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಏನ್ ತಪ್ಪಿದೆ ಅದರಲ್ಲಿ? ಅಲ್ಲ, ನಿಮಗೇನಾರ ತಪ್ಪು ಕಾಣಿಸ್ತಾ ಇದೆಯಾ? ಮತ್ತೆ ಯಾರು ನೋಡಿಯಪ್ಪ, ಇಂಥದ್ದನ್ನೆಲ್ಲ ಅವ್ರು ಯಾರು ಹೇಳ್ತಾರೋ ಅವ್ರನ್ನೇ ಕೇಳ್ಬೇಕು. ನಮ್ಮನ್ನ ಕೇಳಿದ್ರೆ ನಾನು ಹೆಂಗೆ ಅವ್ರ ಪರವಾಗಿ ನಾನು ಉತ್ತರ ಕೊಡಕ್ಕೆ? ರಂಜಾನ್ ಬರ್ತಾ ಇದೆ. ರಂಜಾನ್ಗೆ ಸರ್ಕಾರಿ ನೌಕರರಿಗೆ 1 hour ಮುಂಚಿತವಾಗಿ ಮನೆಗೆ ಹೋಗಿ ಇಫ್ತಿಯಾರ್ ಮಾಡಬೇಕು ಅಂತ ಅವಕಾಶ ಕೊಡ್ಲಿ ಅಂತ ನಿಮ್ಮ ಪಕ್ಷದ ಮಾಜಿ ಪದಾಧಿಕಾರಿ ಹುಸೇನ್ ಅವರು ಪತ್ರ ಬರೆದವ್ರೆ. ರಂಜಾನ್ ಸಂದರ್ಭದಲ್ಲಿ ಮುಸ್ಲಿಂ ಸರ್ಕಾರಿ ನೌಕರರಿಗೆ 1 hour ಬಿಫೋರ್ ಕಳಿಸಬೇಕು ಅನ್ನುವಂತ ಒತ್ತಾಯ ಆಂಧ್ರದಲ್ಲಿ, ತೆಲಂಗಾಣದಲ್ಲೆಲ್ಲ ಜಾರಿಯಾಗಿದೆ. ಪತ್ರ ಬರೆದಿದ್ದಾರೆ ಮುಂಚೆ ಉಪವಾಸ ಸಂದರ್ಭದಲ್ಲಿ ಅಂತ. ಅದೊಂದು ಒತ್ತಾಯ ಗೊತ್ತಿಲ್ಲ ನನಗೆ. ಅದು ಸರ್ಕಾರ ತೀರ್ಮಾನ ಮಾಡುತ್ತೆ ಅಂಥದ್ದೇನಾರು ಇದ್ರೆ. ಅದೊಂದು ನಿಮ್ಮ ರಾಜ್ಯದಲ್ಲಿ ಏನಾದರೂ ಗೊತ್ತಿಲ್ಲ. ನನ್ನ ಅಭಿಪ್ರಾಯ ನಿಮ್ಮ ಮುಂದೆ ಹೆಂಗೆ ಹೇಳ್ತಾರೆ? ನನ್ನ ಅಭಿಪ್ರಾಯ ಚರ್ಚೆ ಮಾಡಿದಾಗ ನಮ್ಮ ಇದರಲ್ಲಿ ಅವಾಗ ನನ್ನ ಅಭಿಪ್ರಾಯ ಹೇಳ್ತೀನಿ. ಗೊತ್ತಿಲ್ಲ ನನಗೆ. ಸರ್, ಅರಸೀಕೆರೆಯಲ್ಲಿ ಎನ್ಆರ್ ಸಂತೋಷ್ ವಿರುದ್ಧ ಅಟ್ರಾಸಿಟಿ ಕೇಸ್ ಆಗಿ ದಲಿತ ಸಂಘಟನೆಗಳೆಲ್ಲ ಮುಷ್ಕರ ಮಾಡ್ತಾ ಇದ್ದಾರೆ ಸರ್. ಈವರೆಗೂ ಕೂಡ ಅವ್ರನ್ನ ಬಂಧಿಸಿಲ್ಲ. ಅಲ್ಲಿ ಪೊಲೀಸರು ಅವ್ರಿಗೆ ಇಂಥ ದೊಡ್ಡವರ ಅನ್ನೋ ಚರ್ಚೆ ಶುರುವಾಗಿದೆ ಸರ್. ವಿಚಾರ ಮಾಡ್ತೀನಿ. ಪೊಲೀಸು ನಮ್ಮ SP ಹಾಸನದ SP ಅವರಿಗೆ ಮಾತಾಡ್ತೀನಿ. FIR ಕೂಡ ದಾಖಲಾಗಿದೆ ಸರ್. ಅವರು ಸರ್, ಖರ್ಗೆ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್. ರಾಜನ್ ಅವರು ಮಾತಾಡಿದ್ದಕ್ಕೆ, ರಾಜನ್ ಅವರು ಮಾತಾಡಿದ್ದಕ್ಕೆ ತೆಪ್ಪಗಿರಿ ಬಾಯಿ ಮುಚ್ಚಿಕೊಂಡಿರಿ ಎಲ್ಲ ಮಾತಾಡ್ಬೋದು ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ. ಇಲ್ಲ, ಗೊತ್ತಿಲ್ಲ ನಂಗೆ. ನಾನು ಕೂಡ ಮಾಧ್ಯಮದಲ್ಲೇ ನೋಡಿದೆ. ನನಗೆ ಮಾಧ್ಯಮದಲ್ಲೇ ನಿಮ್ಮ ಓದಿದ್ದೀನಿ ಬೆಳಿಗ್ಗೆ. ಇಲ್ಲಪ್ಪ, ನಮಗೇನು, ನಾವು ಅಂಥ ಸ್ಟೇಟ್ಮೆಂಟ್ ಏನು ಮಾಡೇ ಇಲ್ವಲ್ಲ. ನಾವು ಅಂಥ ಸ್ಟೇಟ್ಮೆಂಟ್ ಮಾಡೇ ಇಲ್ಲ. ಅದರಿಂದ ಎಚ್ಚರಿಕೆ ಕೊಡೋ ಪ್ರಶ್ನೆ ಏನು ಬರುತ್ತೆ? ಅದು ಚೀಫ್ ಮಿನಿಸ್ಟರ್ ಪ್ರೆರಾಗೇಟಿವ್. ಮುಖ್ಯಮಂತ್ರಿಗಳ ತೀರ್ಮಾನ. ಅವರು ರಿಷಫಲ್ ಮಾಡ್ಬೋದು, ಇಲ್ಲ ಹಾಗೆ ಇಟ್ಕೊಳ್ಬೋದು, ಗೊತ್ತಿಲ್ಲ.